ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಇಂದು ನಾವು ನೀಟ್ 2025ಗೆ ತಯಾರಿ ಮಾಡ್ತಿರೋರ್ಗಾಗಿ ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತಾಡೋಣ. ಅದೇನಂದ್ರೆ ಕರ್ನಾಟಕದಲ್ಲಿರೋ ಟಾಪ್ ಮೆಡಿಕಲ್ ಕಾಲೇಜ್ಗಳು. ನಮ್ಮತ್ರ ಒಂದು ಗೈಡ್ ಇದೆ. ಇದರಲ್ಲಿ ರ್ಯಾಂಕಿಂಗ್ಸ್, ಕಟ್ ಆಫ್ಸ್ ಮತ್ತೆ ಫೀಸ್ ಎಲ್ಲದರ ಆಧಾರದ ಮೇಲೆ ಸರ್ಕಾರಿ, ಖಾಸಗಿ, ಡೀಮ್ಡ್ ಕಾಲೇಜ್ಗಳ ಲಿಸ್ಟ್ ಇದೆ. ಸೊ ಇದನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಆಕಾಂಕ್ಷಿಗಳಿಗೆ ಸರಿಯಾದ ಆಯ್ಕೆ ಮಾಡೋಕೆ ಹೆಲ್ಪ್ ಆಗ್ಬೋದಲ್ವಾ? ಸರಿ, ಎಲ್ಲಿಂದ ಶುರು ಮಾಡೋಣ? ಸರ್ಕಾರಿ ಕಾಲೇಜ್ಗಳಿಂದನೇ. ಓಕೆ. ಮೊದಲಿಗೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆ BMCRI ಇದು ನಂಬರ್ 1 ರ್ಯಾಂಕ್ನಲ್ಲಿದೆ. ಸಾಮಾನ್ಯ ರಾಜ್ಯ ಕೋಟಾ ಕಟ್ ಆಫ್ ನೋಡಿದ್ರೆ ಸುಮಾರು 630ರಿಂದ 650 ರ್ಯಾಂಕ್ ಅನ್ಕೊಳ್ಳಿ. ಅಂದ್ರೆ ಮಾರ್ಕ್ಸ್ ಲೆಕ್ಕದಲ್ಲಿ ಒಂದು 650ರಿಂದ 660 ಅಂಕಗಳು ಬೇಕಾಗುತ್ತೆ. ಫೀಸ್ ವಿಷಯಕ್ಕೆ ಬಂದ್ರೆ ಅದು ತುಂಬಾ ಕಡಿಮೆನೆ. ವರ್ಷಕ್ಕೆ ಸುಮಾರು 65,100 ರೂಪಾಯಿ ಅಷ್ಟೇ. ಹೌದು, BMCIIಗೆ ಡಿಮ್ಯಾಂಡ್ ಯಾವಾಗ್ಲೂ ಜಾಸ್ತಿನೇ ಇರತ್ತೆ. ಅದರ ಜೊತೆಗೆ ಮೈಸೂರು ಮೆಡಿಕಲ್ ಕಾಲೇಜ್ ಇದು ರ್ಯಾಂಕ್ 2 ಮತ್ತೆ ಹುಬ್ಬಳ್ಳಿಯ ಕಿಮ್ಸ್ ರ್ಯಾಂಕ್ 3 ಇವು ಕೂಡ ತುಂಬಾ ಒಳ್ಳೆ ಸರ್ಕಾರಿ ಆಯ್ಕೆಗಳು. ಇವುಗಳ ಫೀಸ್ ಕೂಡ ಹೆಚ್ಚು ಕಮ್ಮಿ ಅಷ್ಟೇ, ಒಂದು 65,000ದಿಂದ 70,000 ಒಳಗೆ ಇರುತ್ತೆ. ಕಟ್ ಆಫ್ ಸ್ವಲ್ಪ ಕಡಿಮೆ ಇರ್ಬೋದು. ಅಂದ್ರೆ ಮೈಸೂರಿಗೆ ಒಂದು 610, 630 ಅಂಕಗಳು, ಹುಬ್ಬಳ್ಳಿಗೆ ಒಂದು 590, 600 ರೇಂಜ್ನಲ್ಲಿ ನಿಲ್ಬೋದು. ಈ ಕಡಿಮೆ ಶುಲ್ಕ ಅನ್ನೋದೇ ದೊಡ್ಡ ಪ್ಲಸ್ ಪಾಯಿಂಟ್ ಇವುಗಳಿಗೆ. ನಿಜ. ಆದ್ರೆ ಬರೀ ಕಡಿಮೆ ಫೀಸ್ ಒಂದೇನಾ ಕಾರಣ? ಇಷ್ಟೊಂದು ಕಾಂಪಿಟೇಷನ್ ಇರುತ್ತಲ್ಲ, ಯಾಕೆ ಈ ಗೌರ್ಮೆಂಟ್ ಕಾಲೇಜ್ಗಳಿಗೆ ಇಷ್ಟೊಂದು ಬೇಡಿಕೆ? ಕ್ವಾಲಿಟಿ, ಲಾಂಗ್ ಟರ್ಮ್ ವ್ಯಾಲ್ಯೂ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಒಳ್ಳೆ ಪಾಯಿಂಟ್ ಅದು. ನೋಡಿ, ಕಡಿಮೆ ಫೀಸ್ ಜೊತೆಗೆ ಇವು ತುಂಬಾ ಹಳೆಯ ಎಸ್ಟಾಬ್ಲಿಷ್ಡ್ ಸಂಸ್ಥೆಗಳು. ಇವುಗಳಿಗೆ ಅಟ್ಯಾಚ್ ಆಗಿರೋ ದೊಡ್ಡ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಪೇಷಂಟ್ ಲೋಡ್ ಜಾಸ್ತಿ ಇರುತ್ತೆ. ಸೊ ಸ್ಟೂಡೆಂಟ್ಸ್ಗೆ ಸಿಗೋ ಕ್ಲಿನಿಕಲ್ ಎಕ್ಸ್ಪೋಜರ್ ಅಂದ್ರೆ ಪ್ರಾಕ್ಟಿಕಲ್ ಅನುಭವ ಅದು ತುಂಬಾ ಚೆನ್ನಾಗಿರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಕೆಲವೊಮ್ಮೆ ಹೊಸ ಪ್ರೈವೇಟ್ ಕಾಲೇಜಷ್ಟು ಶೈನಿಂಗ್ ಇರಲ್ಲ ಅನ್ಬೋದು. ಆದ್ರೆ ಎಕ್ಸ್ಪೀರಿಯನ್ಸ್ ಟೀಚಿಂಗ್ ಫ್ಯಾಕಲ್ಟಿ, ರಿಯಲ್ ಲೈಫ್ ಕೇಸಸ್ ನೋಡೋ ಅವಕಾಶ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಕಡಿಮೆ ಖರ್ಚಲ್ಲಿ ಒಳ್ಳೆ ವ್ಯಾಲ್ಯೂ ಕೊಡುವಂಥ ಆಯ್ಕೆಗಳು ಇವು. ಗೌರ್ಮೆಂಟ್ ಕಾಲೇಜುಗಳ ಆಕರ್ಷಣೆ ಕ್ಲಿಯರ್ ಆಗಿದೆ. ಆದರೆ ಎಲ್ಲರಿಗೂ ಅಲ್ಲಿ ಸೀಟ್ ಸಿಗೋದು ಕಷ್ಟ ಅಲ್ವಾ? ಹಾಗಾಗಿ ಖಾಸಗಿ ಮತ್ತೆ ಡೀಮ್ಡ್ ಕಾಲೇಜ್ಗಳ ಕಡೆನೂ ನೋಡಬೇಕಾಗತ್ತೆ. ಇಲ್ಲಿ ಸಿನೇರಿಯೋ ಹೇಗೆ ಚೇಂಜ್ ಆಗುತ್ತೆ? ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಇದು ರ್ಯಾಂಕ್ 6ನಲ್ಲಿದೆ, ಡೀಮ್ಡ್ ಕ್ಯಾಟಗರಿ ಅಂತ ಹೇಳಿದ್ರಿ. ಈ ಡೀಮ್ಡ್ ಅಂದ್ರೆ ಏನು, ಸ್ವಲ್ಪ ಹೇಳ್ತೀರಾ? ಸೇಂಟ್ ಜಾನ್ಸ್ ತುಂಬಾ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್. ಡೀಮ್ಡ್ ಅಂದ್ರೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಸ್ಟೇಟಸ್ ಇರುತ್ತೆ. ಅಂದ್ರೆ ಅವುಗಳಿಗೆ ಸ್ವಲ್ಪ ಆಟೋನಮಿ ಅಂದ್ರೆ ಸ್ವಾಯತ್ತತೆ ಜಾಸ್ತಿ ಇರುತ್ತೆ. ಆದ್ರೆ ಇಲ್ಲಿ ಕಟ್ ಆಫ್ ನೋಡಿ ರಾಜ್ಯ ಕೋಟಾದಲ್ಲೇ ಸುಮಾರು 681 ಅಂಕ ಬೇಕು. ಮತ್ತೆ ಫೀಸ್ ವರ್ಷಕ್ಕೆ ಸುಮಾರು 8.11 ಲಕ್ಷ ಆಗತ್ತೆ. ಇದು ಸರ್ಕಾರಿ ಕಾಲೇಜ್ಗಿಂತ ತುಂಬಾನೇ ಜಾಸ್ತಿ. ಅಬ್ಬಾ, 55,000ದಿಂದ ಸೀದಾ 8 ಲಕ್ಷಕ್ಕೆ. ಓಕೆ. ಈಗ ಬೇರೆ ಪಾಪ್ಯುಲರ್ ಪ್ರೈವೇಟ್ ಕಾಲೇಜುಗಳು ಅಂದ್ರೆ MS ರಾಮಯ್ಯ ರ್ಯಾಂಕ್ 7, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕಿಮ್ಸ್ ಬೆಂಗಳೂರು ರ್ಯಾಂಕ್ 8. ಇಲ್ಲಿ ಫೀಸ್ ಸ್ಟ್ರಕ್ಚರ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಖಂಡಿತವಾಗ್ಲು. ಇಲ್ಲಿ ಏನಾಗತ್ತೆ ಅಂದ್ರೆ 2 ತರಹದ ಕೋಟಾಗಳಿರುತ್ತೆ ಮುಖ್ಯವಾಗಿ. ಒಂದು ಸರ್ಕಾರಿ ಕೋಟಾ, ಇನ್ನೊಂದು ಮ್ಯಾನೇಜ್ಮೆಂಟ್ ಕೋಟಾ. ಸರ್ಕಾರಿ ಕೋಟಾದಲ್ಲಿ ಸೀಟ್ ಸಿಕ್ಕರೆ ಫೀಸ್ ಸ್ವಲ್ಪ ಕಮ್ಮಿ. ರಾಮಯ್ಯದಲ್ಲಿ ಸುಮಾರು 1.57 ಲಕ್ಷ, ಕಿಮ್ಸ್ನಲ್ಲಿ ಸುಮಾರು 1.2 ಲಕ್ಷ ಇರಬಹುದು ವರ್ಷಕ್ಕೆ. ಆದ್ರೆ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಆದ್ರೆ ಫೀಸ್ ಸಖತ್ ಜಾಸ್ತಿ ಆಗುತ್ತೆ. ರಾಮಯ್ಯದಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು, ಕಿಮ್ಸ್ನಲ್ಲಿ 16 ಲಕ್ಷಕ್ಕಿಂತ ಹೆಚ್ಚು. ಇನ್ನು NRI ಕೋಟಾ ಅಂತನೂ ಇರುತ್ತೆ. ಅಲ್ಲಿ ಫೀಸ್ 40-45 ಲಕ್ಷ ಕೂಡ ಟಚ್ ಆಗಬಹುದು. ಬಾಪ್ರೇ! ಅಂದ್ರೆ ಒಂದೇ ಕ್ಲಾಸ್ ರೂಮ್ನಲ್ಲಿ ಒಂದೇ ಪಾಠಕ್ಕೆ ಇಷ್ಟೊಂದು ಬೇರೆ ಬೇರೆ ಫೀಸ್. ಈ ಪ್ರೈವೇಟ್ ಕಾಲೇಜ್ಗಳಲ್ಲಿ ಕ್ಲಿನಿಕಲ್ ಎಕ್ಸ್ಪೋಜರ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜನಾ? ಗೌರ್ಮೆಂಟ್ ಹಾಸ್ಪಿಟಲ್ಸ್ನಲ್ಲಿ ಪೇಷಂಟ್ಸ್ ಜಾಸ್ತಿ ಇರ್ತಾರೆ ಅಂದ್ರಿ? ಇದು ಸ್ವಲ್ಪ ಟ್ರಿಕಿ ಕ್ವೆಶ್ಚನ್. ಕೆಲವು ಟಾಪ್ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ, ಒಳ್ಳೆ ಫೆಸಿಲಿಟೀಸ್ ಇರಬಹುದು. ಅದು ಕೆಲವು ಸ್ಪೆಸಿಫಿಕ್ ಏರಿಯಾಗಳಲ್ಲಿ ಅನುಕೂಲ ಆಗಬಹುದು. ಆದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ನಲ್ಲಿ ಬರೋ ಪೇಷಂಟ್ಸ್ ಸಂಖ್ಯೆ ಮತ್ತು ವೆರೈಟಿ ಆಫ್ ಕೇಸಸ್ ಅದು ಸಾಮಾನ್ಯವಾಗಿ ಜಾಸ್ತಿನೇ ಇರುತ್ತೆ. ಸೊ ಅದು ವಿದ್ಯಾರ್ಥಿಗಳಿಗೆ ಒಂದು ಬ್ರಾಡರ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಹಾಗಾಗಿ ಬೆಟರ್ ಎಕ್ಸ್ಪೋಜರ್ ಅನ್ನೋದು ಅದು ವ್ಯಕ್ತಿಯ ಪ್ರಿಯಾರಿಟಿ ಮತ್ತೆ ಆ ಕಾಲೇಜಿನ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೈವೇಟ್ ಕಾಲೇಜ್ಗಳು ಸ್ವಲ್ಪ ಕಡಿಮೆ ಕಟ್ ಆಫ್ನಲ್ಲಿ ಸಿಗಬಹುದು ನಿಜ, ಆದ್ರೆ ಆ ಫೈನಾನ್ಷಿಯಲ್ ಬರ್ಡನ್ ಇದೆಯಲ್ಲ ಅದು ದೊಡ್ಡದು. ಹಾಗಾದರೆ ಒಟ್ಟಿನಲ್ಲಿ ಏನು ಅರ್ಥ ಮಾಡ್ಕೋಬೇಕು? ಸಮ್ಮರಿ ಥರ ಹೇಳೋದಾದ್ರೆ, ಅಂದ್ರೆ ಸರ್ಕಾರಿ ಕಾಲೇಜುಗಳು ತುಂಬಾ ಕಡಿಮೆ ಫೀಸು, ಸುಮಾರು 65,000ದಿಂದ 70,000, ಒಳ್ಳೆ ಕ್ವಾಲಿಟಿ, ಒಳ್ಳೆ ಕ್ಲಿನಿಕಲ್ ಎಕ್ಸ್ಪೋಜರ್, ಆದರೆ ಕಾಂಪಿಟೇಷನ್ ಜಾಸ್ತಿ. ಖಾಸಗಿ ಡೀಮ್ಡ್ ಕಾಲೇಜುಗಳು ಆಲ್ಟರ್ನೇಟಿವ್ಸ್ ಇವೆ,
ಸರ್ಕಾರಿ ಕೋಟಾದಲ್ಲಿ ಫೀಸು ಸುಮಾರು 1.2 ಲಕ್ಷದಿಂದ 8 ಲಕ್ಷ ಪ್ಲಸ್, ಆದರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಫೀಸು ತುಂಬಾ ಜಾಸ್ತಿ. ಹೌದು, ಕರೆಕ್ಟ್. ಸೊ ಸ್ಟೂಡೆಂಟ್ಸ್ ಅವರ ನೀಡ್ ಸ್ಕೋರ್ ಅಥವಾ ರ್ಯಾಂಕ್ನ ಅಂದಾಜು, ಅವರ ಬಜೆಟ್ ಮತ್ತೆ ಲೊಕೇಶನ್ ಪ್ರಿಫರೆನ್ಸ್ ಇದೆಲ್ಲ ನೋಡ್ಕೊಂಡು ಈ ಮಾಹಿತಿಯನ್ನ ಬಳಸಿ ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೋಬಹುದು. ಫೈನಲ್ ಡಿಸಿಷನ್ ತಗೊಳ್ಳೋ ಮುಂಚೆ ಬೇರೆ ಏನಾದರೂ ಗಮನದಲ್ಲಿ ಇಟ್ಕೋಬೇಕಾ? ಖಂಡಿತ. ಮುಖ್ಯವಾಗಿ KEA ಕೌನ್ಸಿಲಿಂಗ್ ಇದೆಯಲ್ಲ, ಅದರ ಪ್ರಾಸೆಸ್ ಫಾಲೋ ಮಾಡಬೇಕು. ಅವರು ಬಿಡುಗಡೆ ಮಾಡುವ ಲೇಟೆಸ್ಟ್ ಸೀಟ್ ಮ್ಯಾಟ್ರಿಕ್ಸ್, ಅಫಿಷಿಯಲ್ ಫೀ ಸ್ಟ್ರಕ್ಚರ್ ಅದನ್ನ ಚೆಕ್ ಮಾಡ್ತಾ ಇರಬೇಕು. ಯಾಕಂದ್ರೆ ಇದರಲ್ಲಿ ಪ್ರತಿ ವರ್ಷ ಸ್ವಲ್ಪ ಚೇಂಜಸ್ ಇರಬಹುದು. ಆಯಾ ಕಾಲೇಜಿನ ವೆಬ್ಸೈಟ್ ನೋಡೋದು, ಆಗಿದ್ರೆ ಕ್ಯಾಂಪಸ್ ವಿಸಿಟ್ ಮಾಡೋದು, ಅಥವಾ ಹಾಸ್ಟೆಲ್ ವ್ಯವಸ್ಥೆ ಹೇಗಿದೆ, ಲ್ಯಾಬ್ಸ್, ಲೈಬ್ರರಿ, ಆಸ್ಪತ್ರೆ ವ್ಯವಸ್ಥೆ, ರಿಸರ್ವೇಷನ್ ರೂಲ್ಸ್ ಈ ತರದ ಡೀಟೇಲ್ಸ್ನ ಕೌನ್ಸಿಲಿಂಗ್ ಟೈಮ್ನಲ್ಲಿ ಸರಿಯಾಗಿ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ತುಂಬಾ ಉಪಯುಕ್ತ ಮಾಹಿತಿ, ಧನ್ಯವಾದಗಳು. ನನಗೊಂದು ಕೊನೆ ಯೋಚನೆ ಬರ್ತಿದೆ. ಈಗ ನಾವು ನೋಡಿದ್ವಲ್ಲ, ಸರ್ಕಾರಿ ಮತ್ತು ಖಾಸಗಿ ಕಾಲೇಜ್ಗಳ ಫೀಸ್ನಲ್ಲಿ ಇಷ್ಟೊಂದು ದೊಡ್ಡ ಅಂತರ ಇದೆ, ಕಟ್ ಆಫ್ನಲ್ಲೂ ವ್ಯತ್ಯಾಸ ಇದೆ. ಹಾಗಿದ್ದಾಗ ಕರ್ನಾಟಕದಲ್ಲಿ ಮೆಡಿಕಲ್ ಓದಬೇಕು ಅನ್ಕೊಂಡಿರೋರು ಬರೀ ಆ ಕ್ಷಣದ ಅಡ್ಮಿಷನ್ ಫ್ಯಾಕ್ಟರ್ಸ್ ಅಂದ್ರೆ ರ್ಯಾಂಕ್ ಮತ್ತೆ ಫೀಸ್ ಅಷ್ಟೇ ನೋಡದೆ, ಈ ಎರಡೂ ತರದ ಶಿಕ್ಷಣ ಸಂಸ್ಥೆಗಳು ಕೊಡುವ ದೀರ್ಘಕಾಲೀನ ಮೌಲ್ಯವನ್ನ ಅಂದ್ರೆ ಲಾಂಗ್ ಟರ್ಮ್ ವ್ಯಾಲ್ಯೂನ ಹೇಗೆ ಅಳತೆ ಮಾಡಬೇಕು, ಇದು ಯೋಚನೆ ಮಾಡಬೇಕಾದ ಒಂದು ಮುಖ್ಯ ಪ್ರಶ್ನೆ ಅಲ್ವಾ?